ಆಚೆ ಸುತ್ತಾಡಿ ಎಂಜಾಯ್ ಮಾಡಿ. ಇಲ್ಲ ನಂದಿ ಬೆಟ್ಟಕ್ಕೆ ಬರ್ತೀವಿ ಅಂತ ಐಡಿಯಾನೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ನೀವು ನಿಧಾನ ವಿಷಾ ಹಿಲ್ಸಲ್ಲಿ ಪ್ರೆಸೆಂಟು ತೋರಿಸ್ತೀನಿ. ಮಜಾನೇ ಬೇರೆ. ನಾವೀಗ ಚಿಕ್ಕಮದುರೆ ಹತ್ರ ಇರೋದೊಂದು ಲೈಫು ಎಂಜಾಯ್ ಮಾಡ್ಬೇಕಷ್ಟೇ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋದು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಇವತ್ತಿನ ಡೇ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಆನ್ ದ ವೇ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ತಿಂತೀವಿ ಆ್ಯಂಡ್ ನೋಡೋಣ. ಹೇಳ್ತೀನಲ್ಲ ಲೈಫ್ ಸ್ಟೈಲ್. ಪೂಜೆ ಮಾಡಿ ಈಗ ಅವರು ನಾನು ಇಬ್ಬರು ಹೊರಡ್ತಾ ಇದ್ದೀವಿ ಗಾಯ್ಸ್. ಬನ್ನಿ, ಆನ್ ದ ವೇ ಹೋಗ್ತಾ ಸಿಗ್ತೀನಿ. ಇರೋದೊಂದು ಲೈಫು, ಎಂಜಾಯ್ ಮಾಡಬೇಕಷ್ಟೇ. ನೋಡಿ ಕೆಸರಿ ಎಲ್ಲ ಹೆಂಗಾಗಿದೆ ರೋಡ್. ಬಾಬಾ ನೆನ್ನೆ ಸರಿಯಾಗಿ ಮಳೆ ಬಂತು ಮಾತ್ರ. ಹೌದು ರೀ, ಇಳಿತೀನಿ ನೋಡು ಹೆಂಗಿದೆ. ವಾ ದೇವ್ರೆ, ಬಿದ್ದರೆ ಮಾತ್ರ. ನಾವಿವಾಗ ನೆಲಮಂಗಲ ಮಾರ್ಕೆಟ್, ಬಿನ್ಮಂಗ್ಳೂರಿಂದ ಒಳಗಡೆ ನೆಲಮಂಗಲ ಅಂದರೆ. ನಾವೀಗ ಚಿಕ್ಕಮದುರೆ ಹತ್ರ ಶನಿ ಮಹಾತ್ಮನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಹೊರಗಡೆ ಎಲ್ಲ ಈ ಥರ ಇದೆ. ಇಲ್ಲಿ ಕಾಲು ತೊಳೆಯೋದು. ಬನ್ನಿ ಇವಾಗ ಎಂಟ್ರೆನ್ಸ್ ಈ ಕಡೆಯಿಂದ ಹೋಗೋಣ. ಚೆನ್ನಾಗಿದೆ ಅಲ್ಲ, ಒಂಥರ ಭಯ ಆಗುತ್ತಪ್ಪ. ಅಂದರೆ ಇದು ಎಂಟ್ರೆನ್ಸು. ಎಷ್ಟು ಜನ ಇದ್ದಾರೆ ನೋಡಿ. ಏನು ಮಾಡೋಣ, ಈ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಹೊರಗಡೆ ಚೆನ್ನಾಗಿದೆ. ಒಂದು ಸಲ ಬಂದಿದ್ವಿ, ನಾನು ನಮ್ಮ ಪೂಜಾಕ ಎಲ್ಲ ಇಲ್ಲಿ ಬಂದಿದ್ವಿ, ನೆನಪಾಗಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಹಂಗೆ ಕರ್ಕೊಂಬಂದಿದ್ರು. ಈ ರೋಡಿಂದ ಎಂಟ್ರಿ ಆಗಿದ್ವಿ, ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದ್ವಿ. ವೈಶು ಬ್ಲಾಕ್ ಇದೆ ಕರೆಕ್ಟ್. ಆಮೇಲೆ 2 ದೇವಸ್ಥಾನ ಸಿಗ್ತದೆ ನಮಗೆ. ರೋಸ್ ಗಿಡ ನೋಡ್ತೀರಾ. ಇವಾಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಹೋಗಿ ಡೈರೆಕ್ಟಾಗಿ ಹೇಳ್ತೀವಿ. ನಾವಿವಾಗ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಯಾಕಂತ ಮಾಡಿದ್ದು ಮತ್ತೆ ತುಂಬ ವರ್ಷ, 6 ವರ್ಷ ಆದ್ಮೇಲೆ ಹೋಗ್ತಾ ಇರೋದು. ಸೊ ಅದಕ್ಕೆ ಈಗ ಆನ್ ದ ವೇ ಹೋಗ್ತಾ ಊಟ ಮಾಡಿಕೊಂಡು ಮೇಲೆ ಹೋಗ್ತೀವಿ. ಫುಲ್ಲು ಮೇ ಬಿ ಮೋಡ ಮೋಡ ಥರ ಇರ್ಬೋದು. ನನಗೆ ನೋ ನಾವೀಗ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ವೆರಿ ಲಾಂಗ್ ಇಯರ್ಸ್. ಈಗ ನಾವು ನಿಯರ್ ಬೈ ಹೋಟ್ಲಲ್ಲಿ ನಿಲ್ಸಿದ್ದೀವಿ. ಇದು ಹೋಟ್ಲ್ ಇರೋದೇ ಹಾಗೆ. ಸೊ ಗೌಡ್ರ ಮನೆ ಬಾಡೂಟ ಅಂತ ಬಂದಿದ್ದೀವಿ. ಟೇಸ್ಟ್ ಆಗಿದೆ ನೋಡೋಣ. ದೇವಸ್ಥಾನಕ್ಕೆ ಹೋಗಿ ಬಂದು ಚಿಕನ್ ತಿನ್ನೋದು. ಮುಂಚೆ ತಿಂತಾ ಇಲ್ವಲ್ಲ ಅನ್ನೋ ಸೈಟ್ ಅಷ್ಟೇ, ರಿಯಾಕ್ಷನೇ ಇಲ್ಲ. ಈಗ ಇವರು ಪರೋಟ ಮತ್ತು ಚಿಕನ್ ಗ್ರೇವಿ ಮಾಡಿದ್ದಾರೆ. ನಾನು ಬಿರಿಯಾನಿ ಮಾಡಿಲ್ಲ, ಕುಷ್ಕ. ಏನಾದರೂ 2 ಟೇಸ್ಟ್ ಮಾಡ್ತೀನಿ. ನಾನು ತಿಂತೀನಿ. ಚರ್ಬಿನೂ ಕೊಡ್ತೀರಲ್ಲ ರೀ, ನಂಗೆ ಇಷ್ಟ ಇಲ್ಲ ಅಂದ್ರೂ. ನೋಡಿ ಎಲ್ಲ ಇದೆ ಪೀಸ್, ನಂಗೆ ಇಷ್ಟ ಇಲ್ಲ. ಮೂಳೆ ಪೀಸ್ ಇಷ್ಟ. ನಾವು ನಾಳೆ ಎಲ್ಲ ಹೋಗ್ಸಿ.
ನಾನಿಲ್ಲಿ ಬಿರಿಯಾನಿ ಕುಷ್ಕ ಮತ್ತು ಮೊಟ್ಟೆ. ಓಕೆ 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 ಅದು ಚೆನ್ನಾಗಿದೆ. ಮತ್ತೆ ಹೇಳ್ತೀರಾ ಒಂದು ಏನಾದರೂ ತೊಗೊಂಡು ಟೇಸ್ಟ್ ನೋಡು ಅಂತ ಹೇಳಿದ್ದು. ಇವಾಗ ನಾವು ಏನು ವ್ಯೂ ಗೊತ್ತಾ, ವಾ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಅಲ್ಲಿಗೆ ಹೋಗ್ಬೇಕು ನಾವೀಗ. ಫುಲ್ಲು ಘಾಟ್ ಸೆಕ್ಷನ್ನು. ಹೆಂಗೆ ಕಾಣುತ್ತೆ ನೋಡು, ವಾವ್ ಮಸ್ತ್ ಬಿಡು. ನಾವೀಗ ಆಲ್ಮೋಸ್ಟ್ ಮೇಲೆ ರೀಚ್ ಆಗಿದ್ವಿ. ಇಲ್ಲಿ ಸ್ಕೂಲ್ ಬಸ್ ಎಲ್ಲ ಬಂದಿದೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಎಲ್ಲ ಪಾರ್ಕು, ಮನೆ. ಓಹ್ ಬಿಸ್ನೆಸ್ ಶೋ. ಲೆಫ್ಟ್ ರೈಟ್ ನೋಡಿ, ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೊಳ್ತಾ ಇದ್ದಾರೆ. ಏನು ಟಿಕೆಟೋ ಗೊತ್ತಿಲ್ಲ, ನೋಡೋಣ. ಈಗ ನಂದಿ ಹಿಲ್ಸ್ ಎಂಟ್ರೆನ್ಸಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕು ಇವಾಗ. ನೋಡೋಣ. ಇವಾಗ ನಾವು ಎಂಟ್ರಿ ಟಿಕೆಟ್ ತಗೊಂಡು ವಿತ್ ಪಾರ್ಕಿಂಗ್ ಚಾರ್ಜು ಮತ್ತು ಇಬ್ಬರಿಗೆ ಸೇರಿ 70 ರೂಪಾಯಿ ಅಲ್ಲಿ ಮೇಲ್ಗಡೆ ಕೊಡಬೇಕು. ಸೊ ಯಾರೇ ನೀವು ಬಂದ್ರೂ ಟಿಕೆಟ್ ತಗೊಳ್ಳೋದು ಮರಿಬೇಡಿ, ಇಲ್ಲಾಂದರೆ ಅಲ್ಲಿ ಎಂಟ್ರಿ ಆಗಕ್ಕೆ ಬಿಡಲ್ಲ. ನೋಡಿ ಇಲ್ಲೇ ಝೂಮ್ ಆಗುತ್ತೆ ಬಿಡ್ರಿ. ನೋಡಿ ಅದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಯು ಹ್ಯಾವ್ ಟು ಪೇ. ಸೊ ಬನ್ನಿ ಈಗ ಹೋಗೋಣ. ಮರಿ ನೋಡಿ ಎಷ್ಟು ಪುಟಾಣಿ ಇದೆ. ಇವತ್ತಿಲ್ಲ ನೆನ್ನೆ ಮರಿ ಹಾಕಿದ್ದು ಅನ್ಸುತ್ತೆ. ನಡೆಯೋಕ್ಕೂ ಸಹ ಬರ್ತಾಯಿಲ್ಲ ಅದಕ್ಕೆ. ಎಷ್ಟು ಪುಟಾಣಿ ಮರಿ ಐತೆ. ಈಗ ನಾವು ಅಲ್ಲೆಲ್ಲ ಕೊಳೆ ಇದೆ ಅಂತೆ, ನೋಡೋಣ ಬನ್ನಿ. ಎಷ್ಟು ಗ್ರೀನರಿ ಲೆಫ್ಟ್ ರೈಟ್ ಅಂದ್ಕೊಟ್ಟು ನೋಡಿ. ಆ ಥರ ಟ್ರೈಪಾಡ್ ತರಬೇಕಿತ್ತು, ನಾವು ಮರ್ತ್ಬಿಟ್ವಿ. ಎಲ್ಲ ಎಕ್ಸ್ಪ್ಲೋರಿಂಗ್ ಮಾಡ್ತಾಯಿದ್ದೀವಿ. ಇಲ್ಲ ನೋಡಿ, ಒಬ್ಬ ಮಲಗಿದ್ದಾನೆ ಸುಬ್ಬ. ಅವನೊಬ್ಬ ಸುಂದ್ರ. ಇದೆ ಕೊಳ. ಸ್ಮೈಲ್ ಹಸ್ಬೆಂಡು. ಸರಿ, ನಂದು ತೆಗೀರಿ. ಅಲ್ಲೇ ಒಂದು ಕ್ಲಿಕ್ ಮಾಡಿರಿ. ಕೊಳ ಈಗ ಸಮೇತ ಹಂಗೆ ವಿಡಿಯೋ ಆನ್ ಇದೆ. ಹಂಗೆ ಸೈಡಲ್ಲಿ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಜನ ಜಾಸ್ತಿ ಇದ್ದಾರೆ ಈ ಕಡೆ. ಕೊಳ ಹತ್ರ ಬನ್ನಿ. ಈಗ ನಾವು ಇಲ್ಲಿ ವಾಕಬಲ್ ಡಿಸ್ಟೆನ್ಸಿಂದ ಈ ಕೊಳೆಯನ್ನೆಲ್ಲ ನೋಡಿಕೊಂಡು, ಬ್ಯಾಕ್ಗ್ರೌಂಡ್ ಫುಲ್ಲು ಒಳ್ಳೆ ಗ್ರೀನರಿ ಥರ ಇದೆ. ಚೆನ್ನಾಗಿದೆ. ಇವತ್ತು ನಾವು ದೇವಸ್ಥಾನ ಮುಗಿಸ್ಕೊಂಡು ಎಲ್ಲಿ ಆಮೆ ತೋರಿಸ್ತೀವಿ ಬನ್ನಿ. ನೋಡಿ ಅಲ್ಲಿ ಆಮೆ ಐತೆ. ಅಲ್ಲಿ ಪಕ್ಕದಲ್ಲಿ ಎಗರಾಡ್ತಿದೆ ನೋಡಿ. ಇದೆ ಹಂಗೆ. ಬನ್ನಿ ಈಗ ಹೋಗುವ. ಬದಿ ಗಾಯ್ತು. ಇವಾಗ ಮೇಲೋಗಿ ತೋರಿಸ್ತೇನೆ. ಫುಲ್ಲು ಕತ್ಲು ಒಂಥರ ಕಾಡು ಥರ ಫೀಲ್ ಆಗ್ತಿದೆ. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವೇನೋ ಅನ್ನಿಸ್ತೈತೆ. ಹೌದಾ? ಓಕೆ, ಇಲ್ಲೇನೋ ಇದೆ ನೋಡು ಹಣ್ಣು. ಬಲ್ಲಿ ಇಲ್ಲಿ ಚೆನ್ನಾಗಿಲ್ವಾ? ರೈಟ್ ಹೇಳ್ತಾರೆ ಹಣ್ಣು ತಿಂದರೆ. ಹೊರಗಿದೆ ಮಾತ್ರ ಒಳ್ಳೆ ಗಾಡ್ ಸೆಕ್ಷನ್ನು. ಕತ್ಲು ಒಂಥರ ಕ್ಲೌಡು ಮಸ್ತು.
ನೀವು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರೆಲ್ಲ ಬಂದಿರ್ತಾರೆ, ಬಂದರೆ ಟೂರಿಸ್ಟೇ ಬರಬೇಕು. ಲುಕ್, ವಾವ್, ಫುಲ್ ಗ್ರೀನ್ 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 ಗ್ರೀನ್. ಈ ಥರ ಇನ್ನೂ ಎಷ್ಟು ಹತ್ಬೇಕೋ ಗೊತ್ತಿಲ್ಲ, ಹತ್ತುತ್ತಾನೆ ಇದ್ದೀವಿ. ಒಳ್ಳೆ ವರ್ಕೌಟ್ ಇವತ್ತು. ಸೆಲ್ಫಿ ಕಾಫಿ ಗಿಡ ಅಂತೆ, ಏನು ಹೇಳ್ತೀರ ರೀ? ನೋಡಿಲಿ, ಎಲ್ಲಿ? ಇದು ಯಾವುದೋ ಕಾಡ್ದು, ಯಾವುದೋ ಕಾಡಂತೆ. ಎಲ್ಲ ತೋರಿಸ್ರಿ ಬೀಜ. ಸ್ಮೆಲ್ ಇಲ್ವಾ? ಸ್ಮೆಲ್ಲೇ ಇಲ್ಲ. ಸ್ಮೆಲ್ ಈಗಲ್ಲ, ಅದು ಒಣಗಿ ಸುಸ್ತಾಗಿ ಕೂತ್ಕೊಂಡಿದ್ದೀವಿ. ನಂದಿ ಹಿಲ್ಸ್ ಬ್ಯಾಕ್ ಗ್ರೌಂಡಲ್ಲಿ ಯಶ್ ಅವ್ರು ಮಾಡಿದಾರಲ್ಲ, ಚೆಲ್ತಾ 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 ಚೆಲ್ಲುತ್ತಾ ಅಂತ, ಇದರಲ್ಲೇ ಮಾಡಿರೋದು ಅವರು. ಇದು ಬ್ಯಾಕ್ ಗ್ರೌಂಡ್ ಫುಲ್ಲು ಫೈನಲಿ ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಐಸ್ ಕ್ರೀಮು ಅದು ಇದು ಚಾಟ್ಸ್ ಎಲ್ಲ ಇದೆ. ನಾವಲ್ಲಿ ಬರ್ತಾ ಊಟ ಮಾಡ್ಕೊಂಬಂದ್ವಿ, ಹಾಗಾಗಿ ನಮ್ಗೆ ಹಶ್ವಿಲ್ಲ. ಈಗ ಬನ್ನಿ, ವಾಶ್ರೂಮ್ ಎಲ್ಲ ಇದೆ. ಇವತ್ತು ಯಾರೂ ಅಷ್ಟು ಜನ ಇಲ್ಲ. ವಾವ್ ವಾವ್, ಐ ಆಮ್ ಸೋ ಎಕ್ಸೈಟಿಂಗ್. ದೂರದಿಂದನೇ ಎಷ್ಟು ಲೆವೆಲ್ ಮೋಡ ಎಲ್ಲ ಇಲ್ಲಿಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ತಡೀರಿ. ನೋಡಿ ವ್ಯೂ ಎಷ್ಟು ಮಸ್ತಾಗಿದೆ ಗೊತ್ತಾ ವ್ಯೂ. ಇದು ವ್ಯೂ ಪಾಯಿಂಟ್. ಟಿಪ್ಪು ಡ್ರಾಪ ನೋಡಿ ಹೆಂಗೆ ಕಾಣ್ತಾ ಇದೆ ಗೊತ್ತಾ, ಯಪ್ಪ ಸಕ್ಕದಾಗಿದೆ ಮಾತ್ರ. ಚಾಣ ಮನೆಗೆ ಇದು ಎಂಟ್ರೆನ್ಸು. ಈಗ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಇವಾಗ ನಾವು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಹನಿ ಹನಿ ಮಳೆ ಬರ್ತಾ ಇದೆ, ಬಿಸಿಲು ಮಳೆ ಎರಡೂ ಇದೆ. ಇನ್ನು ರೇಟ್ ಕೇಳೋಣ ಐಸ್ ಕ್ರೀಮ್ದು. ಓಕೆ, ಐಸ್ ಕ್ರೀಮ್ ಸರಿ, ಐಸ್ ಕ್ರೀಮ್ ಇನ್ಮೇಲೆ ವೀಡಿಯೋ ಏನಾದ್ಮೇಲೆ ಐಸ್ ಕ್ರೀಮ್ ಅಂತೀವಿ. ಜಸ್ಟ್ ಕೇಳೋಣ ಬಿರು, ಬೇಡ. 2 ಐಸ್ ಕ್ರೀಮ್ ತೊಗೊಂಡ್ರು, ಕೊಡ್ಸಿದ್ರು. ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದಾಗ ಕೇಳಬೇಕು ಹ್ಞೂ ಅಂತಾರೆ. ರೂಪಾಯಿ ಜಾಸ್ತಿನೇ ಇಲ್ಲ. ಇಟ್ಬಿಟ್ಟೆ ನಾನು. ಚಿಕ್ಕ ಚಿಕ್ಕ ವಿಷಯನೇ ನಮಗೆ ಎಷ್ಟು ಖುಷಿ ಕೊಡುತ್ತಲ್ವ. ಬನ್ನಿರಿ, ಅಲ್ಲೇ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಇಲ್ಲಿ ಈಗಲೇ ಓಪನ್ ಮಾಡಿಬಿಡ್ತಾರೆ. ಬನ್ನಿ ಬನ್ನಿ, ಮಳೆ ಬರ್ತಿದೆ, ಮಳೆ ಬರ್ತಾ ಇದೆ ಗಾಯ್ಸ್. ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ಅದು ಎಷ್ಟು ವ್ಲಾಗ್ ಮಾಡಿದ್ದೀನೋ, ಎಷ್ಟು ಎಡಿಟ್ ಮಾಡಿರಬೇಕೋ ಗೊತ್ತಿಲ್ಲ. ನೋಡಲ್ಲ, ಐಸ್ ಕ್ರೀಮ್ ಆಲ್ರೆಡಿ ಸ್ಟಾರ್ಟ್ ನೋಡಿ. ಅದು ವಿಚಿತ್ರ, ಅಲ್ಲಿ ಒಂಥರ ಬ್ಲ್ಯಾಕ್. ಭಯ ಅಲ್ವಾ, ಅದಕ್ಕೆ ದೂರ ಇದೆ. ರೀ ಬರ್ರಿ, ಸುಮ್ಮನೆ ತಗೋ. ಅದು ವಿಚಿತ್ರ ಅಲ್ಲಿ ಬೇರೆ ಇದೆ. ಸ್ಟ್ರೈಟ್ ಆಗ್ಬಿಟ್ಟು ಅಗ್ಲ ತೆಗೀರಿ ಬ್ಲಾಗ್ಗೆ. ನಾವಿರೋದು ಇವಾಗ ನಂದಿ ಹಿಲ್ಸಲ್ಲಿ ಪ್ರೆಸೆಂಟು.
ತೋರಿಸ್ತೀನಿ ರೀ. ಮಳೆ ಬರ್ತಿದೆ, ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಇಲ್ಲಿ ವೆದರ್ ನೋಡಿ. My God. ಹಿಂದೆ ಬ್ಯಾಕ್ ಗ್ರೌಂಡು ಮಳೆ ಬರೋದು ಹೆಂಗ್ ಕಾಣಿಸ್ತಿದೆ ನೋಡು. ಹೋಗೋಣ ಬನ್ನಿ. ನೀವು ನಿಧಾನ. ಕ್ರೇಜಿ ಆಗಿದೆ ಮಾತ್ರ. ಇದೆಲ್ಲ ಈ ಕಡೆ ಏನಿಲ್ಲ, ಅಲ್ಲಿ ಬ್ಲ್ಯಾಕ್ ಆಗಿ. ಯಾವುದೋ ನನಗೆ ಐಡಿಯಾನೇ ಇರಲಿಲ್ಲ, ಇಲ್ಲಿ ನಂದಿ ಬೆಟ್ಟಕ್ಕೆ ಬರ್ತೀವಿ ಅಂತ ಐಡಿಯಾನೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ಕೊಂಡಿದ್ದು. ಇಲ್ಲಾಂದರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರ್ಬೋದಿತ್ತು. ಅಲ್ಲಿ ಮುಳುಗ್ತೈತೆ, ಅಲ್ಲಿ ಬೆಟ್ಟ ಮುಳುಗ್ತಾ ಸಾಕಾಗಿದೆಲ್ಲ. ಮಳೆ, ಅದು ಮಳೆ ಆ್ಯಕ್ಚುಲಿ ನೋಡೋಣ ಇರು. ಮಳೆ, ಹನಿ 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 ಮಳೆ. ಹೆಂಗ್ ಮಳೆ ಬರ್ತಾ ಇದೆ. ಅವ್ರು ನೋಡಿ ಯಾವ್ದಾರು ಹತ್ರ ಕೂತವ್ರೆ. ಈ ಕಡೆ ಈ ಕಡೆ ಈ ಕಡೆ. ಅಲ್ಲಿ ಏನು ಕಾಣಿಸ್ತಾ ಇಲ್ಲ ನೀನೀಗ. ಅಲ್ಲೇರು ಅಲ್ಲೇರು ನೋಡಲ್ಲಿ. ಈ ಕಡೆ ಬಾ, ಈ ಕಡೆ ಬಾ ಡಮ್ಮಿ, ಈ ಕಡೆ ಬರೋ. ಅಲ್ಲಿ ಏನಿಲ್ಲ, ಬಾ ಅಲ್ಲಿ ನಿಲ್ಬಾ ಇಲ್ಲಿ. ಈಗ ಹೋಗುತ್ತೆ ಅದು ಎಳ್ಕೊಂಡು ಬೇಗ. ಇವಾಗ ಫುಲ್ಲು ಮಳೇಲಿ ನೆನ್ಕೊಂಡು ಹೋಗ್ತಾ ಇದೀವಿ. ಬನ್ರಿ. ಒದ್ದೆ ಆಗ್ಬಿಟ್ಟೆ ನಾನಂತೂ. ಸಕ್ಕತ್ತಾಗಿತ್ತು ಮಾತ್ರ ವೆದರ್. ಯಾವ ಕಡೆ ಫುಲ್ಲು ಒಳ್ಳೆ. ನಮಗೆ ಇದು ನಾವಲ್ಲಿ ಒಂದು ಜಲಪಾತಕ್ಕೆ ಹೋಗಿದ್ವಿ ಗೊತ್ತಾ, ಹೊಸ್ದಾಗಿ ಮದುವೆ ಆದಾಗ. ಚಿಕ್ಕಮಂಗ್ಳೂರಲ್ಲಿ ನಮ್ಮನ್ನು ಕರ್ಕೊಂಡೋಗಿದ್ರಿ ನೋಡಿ, ಅಬ್ಬೆ ಫಾಲ್ಸು. ಆ ಥರ ಫೀಲ್ ಆಗ್ತಿದೆ ಈಗ. ಸುಮ್ಮನೆ ಸಿಕ್ಕಿದಕ್ಕೆಲ್ಲ ಹೋಗ್ತೀನಿ. ಇವೆಲ್ಲ ಹೆಂಗಿದೆ ಅಂದರೆ ಫುಲ್ ಕಾಡು ಒಳಗಡೆ ನಾವು. ವಾವ್, ಸಕ್ಕತ್ತಾಗಿದೆ ಬುಕ್ಕಿ. ಜೀವನದಲ್ಲಿ ಮನೇಲಿ ಇರಬೇಡಿ, ಎಲ್ಲರೂ ಬಂದು ಹಿಂಗೆ ಆಚೆ ಸುತ್ತಾಡಿ ಎಂಜಾಯ್ ಮಾಡಿ. ಈಗ ಅಪ್ಪ ಮಸ್ತಾಗಿತ್ತು. ನಾನಂದ್ರೆ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಆ ವ್ಯೂವು, ಆ ಫಾಗು ತೋರಿಸ್ತೀನಿ ರೀ ನಿಮಗೂ. ಅಲ್ಲೋಡಿ ಏನಾದರೂ ಕಾಣಿಸ್ತಿದ್ಯಾ? ಫುಲ್ ಫಾಗ್ ಥರ. ಮೈ ಗಾಡ್, ಇದು ಈ ಥರ ಪ್ಲೇಸು ನಾವು ಚಿಕ್ಕಮಂಗ್ಳೂರಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ನೋಡ್ಬೋದು. ಅಲ್ಲೇನ್ರಿ ಘಾಟ್ ಸೆಕ್ಷನ್ನು ಇದೆ ಇಲ್ಲಿ ಕೆಳಗಡೆ ಐತಲ್ಲ, ಅದೇ ನದಿ. ಓಕೆ, ನನ್ನ ಸ್ಲಿಪ್ಪರು. ನೀವೇ ಹೋಗಿ ಬರ್ತೀರಾ? ಹೋಗಿ ಬನ್ನಿ. ಹಂಗೆ ಇಳಿಯೋದೈತ ನೋಡಿ ಫುಲ್ಲು ಘಾಟ್ ಸೆಕ್ಷನ್ನು. ಮತ್ತೆ ಹತ್ಬೇಕಾ? ಹಂಗಾರೆ ನಾನು ಬರಲ್ಲ, ಬನ್ನಿ. ಅಲ್ಲೋಡಿ ಹೆಂಗೆ ಬರ್ತಾ ಇದೆ ಫಾಗ್. ಮತ್ತೆ ನೋಡಲ್ಲಿ ಅಕ್ರಾವತಿ ಅಲ್ಲ, ಏನ್ರಿ ಅದು? ಅರ್ಕಾವತಿ. ಹಾಂ, ಅರ್ಕಾವತಿ ನದಿ ಉಗಮ ಸ್ಥಾನ ಇಲ್ಲೇ ಅಂತೆ. ಎಲ್ಲಿದೆ ನದಿ ನಿಮಗೆ? ಇದು ನದಿ ಅಂತ ನೋಡಿ, ಎಲ್ಲ ಇದಾಗಿದೆ. ಜೂ ರೀ, ಹಂಗೆ ಹೋಗ್ಬೇಡ್ರಿ ಒಂದೇ ಸಮನೆ. ಏನಿವು? ಕಾಗೆಕಾಯ? ತಿನ್ಬಾರ್ದಾ? ವಿಷ. ಸಕ್ಕತ್ತಾಗೈತೆ. ಕಡೆ ಒಂಥರ ಟೊಮೊಟೊ, ದಾಳಿಂಬೆ ಅಲ್ವಾ? ನೋಡಿ ನಾವು ಎಲ್ಲಿದ್ದೀವಿ, ನೋಡಿ. ಗಾಡಿಗಳು ಚೂರು ಕಾಣಿಸ್ತಲ್ಲ. ಇಲ್ಲೇ ಗಾಡಿಗಳು ಪಾರ್ಕ್ ಮಾಡಿರೋದು. ಇವಾಗ ನಾವು ನಮ್ಮ ಏನು ಸಖತ್ ಟೈಮಿಗೆ ಬಂದಿದ್ದೀವಿ ಅಂದರೆ
ರೋಡೇ ಕಾಣಿಸ್ತಾ ಇಲ್ಲ. ನಾವು ಬಂದಿರೋ ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಟೈಮ್ ಬಂದು 4 ಗಂಟೆ. ಕ್ರೇಜಿಯಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಬಿಡು. ಈ ಥರ ನಾನು ಬಂದಿರಲಿಲ್ಲ. ಏನಾದರೂ ಕಾಣಿಸ್ತಾ ಇದೆಯಾ? ಇದು ವೆಪನ್ ಇಡೋ ಜಾಗ. ಇಲ್ಲಿಂದ ಗುಂಡಿಡ್ತಾ ಇದ್ರಂತೆ. ಶಿಟ್ ಬಂದಿಗಿಟ್ಟು ಇಲ್ಲಿಂದ ಬ್ರಿಟಿಷರನ್ನ ತಳ್ತಾ ಇದ್ರಂತೆ. ಮಳೆ ಇಲ್ಲ, ಒಂಥರ ಫಾಗ್ ನೋಡಿ. ನಮ್ಮ ಗಾಡಿಗಳು ಕಾಣಿಸ್ತಾನೆ ಇಲ್ಲ. ಚೂರು ಮಂಜು ಕಣ್ಣಿಗೇನೋ ಬರೆ ಬಿದ್ದರು ಒಂಥರ. ಬನ್ನಿ ಇವಾಗ ಹೋಗುವ. ಸೂಪರ್ ಆಗಿತ್ತು. ಹಾಂ ಯಾರು ನನಗ? ಯಾಕ್ರಿ? ಏನಿಲ್ಲ, ಆ ಥರ ಏನಿಲ್ಲ. ಓಕೆ ಗೈಸ್, ಇವಾಗ ನಮ್ಮ ಬೈಕ್ ಹತ್ರ ಹೋಗಿ ಸಿಗ್ತೀನಿ. ಬಾಯ್. ಚಾರ್ಜ್ ಬೇರೆ ಖಾಲಿಯಾಗಿದೆ. ಬಾಯ್. ಇವಾಗ ಎಲ್ಲ ಮುಗಿದ್ದು, ಎಲ್ಲ ಕ್ಲಿಯರ್ ಆಯಿತು. ಮಸ್ತಾಗಿತ್ತು. ಇವಾಗ ಬನ್ನಿ ಇವಾಗ ಹೋಗುವ. ನಮ್ಮದು ಕೆಲಸ ಮುಗಿತ್ತು, ಇವಾಗ ಹೋಗೋದು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಫುಲ್ ಕ್ಲಿಯರ್ ಆಯಿತು. ಆಗಲೇ ನಾನು ಮೇಲಿಂದ ತೋರಿಸ್ದೆ ಗೊತ್ತಾ, ಇದೇ ಸೆಕ್ಷನ್ನೇ ತೋರಿಸಿದ್ದು. ಈಗ ನೋಡಿ ಹೆಂಗಿದೆ. ಬಾಯ್ ಬಾಯ್ ನಂದಿ ಹಿಲ್ಸ್. ನೋಡಿ ಆಗಲೇ ಎಂಟ್ರೆನ್ಸಲ್ಲಿ ಹೆಂಗೆ ಬಂದಿದ್ವಿ, ಹೆಂಗೆ ಹೋಗ್ತಾ ಇದ್ದೀವಿ. ಲುಕ್ ಅಟ್ ಯು ವಿ. ಎಂಟ್ರೆನ್ಸ್ ಈಗ ಬ್ಯಾಕ್ ಪ್ಲೇಸ್. ಇವಾಗ ಅಪ್ಪ ಸಕಾಲಾಗಿತ್ತು ಬಿಡಿ ಮಾತ್ರ. ಇವಾಗ ನಾವು ಹೋಗ್ತಾ ಇದ್ವಿ. ಫೋನಲ್ಲಿ ಚಾರ್ಜ್ ಇಲ್ಲ. ಸೊ ಬಾಯ್. ಸೇಫ್ಟಿಯಾಗಿ ಓಡಿಸ್ಬೇಕು ಇಲ್ಲಿ ಮಾತ್ರ ಫುಲ್ಲು. ನೋಡಿ ಎದುರುಗಡೆ ಕಾರು ಎಲ್ಲ ಬರ್ತಿರ್ತವೆ. ನಾನು ತೋರಿಸಿದ್ದಲ್ಲ ಅವಾಗ ಆ ವ್ಯೂ ನೋಡಿ, ಈಗ ಫುಲ್ಲು ಕ್ಲೋಸ್ ಆಗಿದೆ, ಚೂರು ಕಾಣಲ್ಲ. ಓಕೆ ಗಾಯ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಸೂಪರಾಗಿ ನಾನು ಇದೇ ಥರ ಅವಾಗವಾಗ ಟ್ರಾವೆಲ್ ಮಾಡಿದಾಗ ಬ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಯಾ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ನಾನು ಸಿ ಯು ನೆಕ್ಸ್ಟ್ ಬ್ಲಾಗ್. ಗುಡ್ ಬಾಯ್. ಅಲ್ಲಿಂದ ಟಿಪ್ಪು ಸುಲ್ತಾನರು ಬೀಳಿಸ್ತಾ ಇದ್ರಂತೆ ಬ್ರಿಟಿಷರ್ನ. ಸೊ ಅಲ್ಲಿಂದ ನಾವು ಹೋಗಿದ್ವಲ್ಲ ವೆದರ್, ಅಲ್ಲೇ ನೋಡಿ ನಾವು ಹೋಗಿದ್ವಿ ವೆದರ್. ಅಲ್ಲಿಂದ ಬ್ರಿಟಿಷರ್ನ ತಳ್ತಾ ಇದ್ರಂತೆ, ಆಗ್ತಿದ್ದವ್ರನ್ನ, ವಿರೋಧಿಗಳನ್ನ.